friends, greetings of the day and welcome to Spardha Lines. We are in our 8th lesson, Prepositions and Phrasal Verbs. ಇದರ ಮೊದಲ ಭಾಗವನ್ನ part 1, Prepositions, we have already seen in the last class. Today we are starting with our second part, Phrasal Verbs. ಎರಡನೇ ಭಾಗ, 8ನೇ ಪಾಠದ ಎರಡನೇ ಭಾಗವನ್ನ ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಟಾಪಿಕ್ Phrasal Verbs. ಪ್ರತಿ ಬಾರಿಯ ಹಾಗೆ ಇವತ್ತಿನ ಕ್ಲಾಸ್ನಲ್ಲೂ ಕೂಡ ನಾವು ಎಕ್ಸ್ಪ್ಲನೇಷನ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಂಡ್ ಎಕ್ಸಸೈಸಸ್ ಎಲ್ಲವನ್ನು ಕವರ್ ಮಾಡ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಫ್ರೇಸಲ್ ವರ್ಬ್? ಫ್ರೇಸಲ್ ವರ್ಬ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಮಗೆ ಪ್ರಿಪೋಸಿಷನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಸಿಂಪಲ್ ಪ್ರಿಪೋಸಿಷನ್ಸ್ ಆರ್ ಸಮಥಿಂಗ್ ಲೈಕ್ ಆನ್, ಇನ್, ಇಂಟು, ಆಲ್ ದೀಸ್ ಆರ್ ಸಿಂಪಲ್ ಪ್ರಿಪೋಸಿಷನ್ಸ್. Here in phrasal verb, what happens is we have a combination of a verb and one or more prepositions. Athwa it can even be adverbs. That put together, it creates a new meaning. That is what we call as a phrasal verb. ಕನ್ನಡದಲ್ಲಿ ಹೇಳೋದಾದ್ರೆ, phrasal verb-ನಲ್ಲಿ ಒಂದು verb ಅಥವಾ ಕ್ರಿಯಾಪದ ಅದರ ಜೊತೆಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ preposition ಅಥವಾ adverb ಅನ್ನು ವಿಶೇಷಣವನ್ನ, ಕ್ರಿಯಾ ವಿಶೇಷಣ ಅಥವಾ ಪ್ರಿಪೋಸಿಷನ್ ಅನ್ನ ವರ್ಬಿನ ಜೊತೆಗೆ, ಕ್ರಿಯಾಪದದ ಜೊತೆಗೆ ನಾವು ಸೇರಿಸಿ ಉಂಟು ಮಾಡುವಂತಹ ಶಬ್ದಗಳಿಗೆ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೇವೆ. ಇಲ್ಲಿ ನಾವು ಯಾವ ರೀತಿಯ ಪ್ರಿಪೋಸಿಷನ್ ಅನ್ನ ಅದರ ಜೊತೆಗೆ ಸೇರಿಸ್ತೇವೆ ಅಂತ ಹೇಳೋದ್ರ ಮೇಲೆ, ಅದರ ಮೇಲೆ ಹೊಂದಿಕೊಂಡು ಅದರ ಅರ್ಥ ಕೂಡ ಬದಲಾಗುತ್ತೆ. ಸೊ ಬೇಸಿಕಲಿ ದ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಕ್ಯಾನ್ ಬಿ ವೆರಿ ಆಫನ್ ಇಟ್ ಇಸ್ ಡಿಫರೆಂಟ್ ಫ್ರಮ್ ದ ಮೀನಿಂಗ್ ಆಫ್ ಇಂಡಿವಿಜುವಲ್ ವರ್ಡ್. ಅಂದ್ರೆ ಒಂದು ಶಬ್ದದ ನೇರವಾದ ಅರ್ಥಕ್ಕಿಂತ ಅದು ಬದಲಾದ ಅರ್ಥವನ್ನ ಈ ರೀತಿ ಮಾಡಿದಾಗ ನಮ್ಗೆ ಕೊಡುತ್ತದೆ. ಈಗ ಉದಾಹರಣೆಗೆ ರನ್ ಅನ್ನೋ ಒಂದು ವರ್ಬ್ ಅನ್ನ ತೆಗೆದುಕೊಂಡಾಗ, ಓಡುವುದು, ರನ್ ಅನ್ನೋ ವರ್ಬ್ ತೆಗೆದುಕೊಂಡಾಗ ರನ್ ಅವೇ ಅಂದ್ರೆ ಓಡಿ ಹೋಗುದು ಅಂತ ಹೇಳುವ ಅರ್ಥವನ್ನ ಕೊಡತ್ತೆ. ಅವೇ ಈಸ್ ಅ ಪ್ರಿಪೊಸಿಷನ್. ಆರ್ ಇಫ್ ಐ ಸೇ ರನ್ ಔಟ್ ಅಂದ್ರೆ ಮುಗ್ದು ಹೋಯ್ತು ಅನ್ನೋ ಅರ್ಥವನ್ನ ಕೊಡತ್ತೆ. ರನ್ ಅವೇ ಇಸ್ ಡಿಫರೆಂಟ್ ಅಂಡ್ ರನ್ ಔಟ್ ಇಸ್ ಡಿಫರೆಂಟ್. Based on the preposition, it changes its meaning. Run out ಅನ್ನೋ ಶಬ್ದದಲ್ಲಿ ರನ್ ಅಂದ್ರೆ ಓಡೋದು, ಔಟ್ ಅಂದ್ರೆ ಹೊರಗೆ. ರನ್ ಔಟ್ ಅಂದ್ರೆ ಹೊರಗೆ ಓಡೋದು ಅನ್ನೋ ಅರ್ಥ ಕೊಡಲ್ಲ ಅದು. ಅದರಲ್ಲಿ ಮಾಡಿಫೈಡ್ ಮೀನಿಂಗ್ ಇಸ್ ದೇರ್ ಅಂಡ್ ರನ್ ಔಟ್ ಮೀನ್ಸ್ ಮುಗಿದು ಹೋಯ್ತು ಅನ್ನೋ ಅರ್ಥವನ್ನ ಕೊಡುತ್ತೆ. Therefore we cannot directly translate the phrasal verbs into any language. It cannot convey the direct meaning as it is. But the phrasal verbs, most of the time, it is very often it gives totally a different meaning. Let us now look into some more examples here. ಇಂಗ್ಲಿಷ್ ಭಾಷೆಯಲ್ಲಿ ಬರುವಂತಹ ಎಲ್ಲಾ ಫ್ರೇಸಲ್ ವರ್ಬ್ಗಳನ್ನು ನಾವು ಕವರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಕೆಲವು ಫ್ರೇಸಲ್ ವರ್ಬ್ಸ್ ಅನ್ನ ಇವತ್ತು ನಾವು ನೋಡ್ಕೊಳ್ಳೋಣ. The first one is turn up. Turn up ಅಂದ್ರೆ ಹೆಚ್ಚಿಸುವುದು ಅನ್ನೋ ಅರ್ಥವನ್ನ ಕೊಡುತ್ತೆ. ಟರ್ನ್ ಈಸ್ ತಿರುಗು ಅನ್ನೋದ್ರ ಅರ್ಥವನ್ನ ಟರ್ನ್ ಅನ್ನೋದು ಕೊಡುತ್ತೆ. ಅಪ್ ಅಂದ್ರೆ ಮೇಲೆ ಅಂತ, ಅದರ ಅರ್ಥ ಟರ್ನ್ ಅಪ್ ಅಂದ್ರೆ ಮೇಲ್ಗಡೆ ತಿರುಗು ಅನ್ನೋ ಅರ್ಥವನ್ನ ಕೊಡಲ್ಲ, ಆದ್ರೆ ಅದನ್ನ ಹೆಚ್ಚಿಸೋದು, ಇನ್ಕ್ರೀಸ್ ದ ವಾಲ್ಯೂಮ್ ಅನ್ನೋ ಅರ್ಥವನ್ನ ಅದು ಕೊಡುತ್ತೆ. ಆರ್ ಇಟ್ ಕ್ಯಾನ್ ಆಲ್ಸೋ ಮೀನ್ ಟು ಅರೈವ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಂದ್ರೆ ಅನಿರೀಕ್ಷಿತವಾಗಿ ಬರುವಂತ ಅರ್ಥವನ್ನು ಅದು ಕೊಡ್ಬೋದು. ಅಥವಾ ಟು ಬಿ ಫೌಂಡ್ ಆರ್ ಡಿಸ್ಕವರ್ಡ್, ಏನವನ್ನಾದ್ರೂ ಕಂಡು ಹಿಡಿಯುವುದು ಅನ್ನೋ ಅರ್ಥವನ್ನಾದ್ರೂ ಅದು ಕೊಡ್ಬಹುದು. ಈ ಮೂರು ಅರ್ಥಗಳು ಬರುವ ರೀತಿಯಲ್ಲಿ ನಾವು ಇಲ್ಲಿ ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ. ಮೊದಲನೇದಾಗಿ, ಕ್ಯಾನ್ ಯು ಟರ್ನ್ ಅಪ್ ದ ಟಿವಿ ಅಂದ್ರೆ ಐ ಕಾಂಟ್ ಹಿಯರ್ ಇಟ್ ವೆರಿ ವೆಲ್, ಕ್ಯಾನ್ ಯು ಟರ್ನ್ ಅಪ್ ಅಂದ್ರೆ ಇದರ ವಾಲ್ಯೂಮ್ ಅನ್ನ ಹೆಚ್ಚಿಸಬಹುದೇ ಅನ್ನೋ ಅರ್ಥ ಇಲ್ಲಿ ಟರ್ನ್ ಅಪ್ ಅನ್ನೋದಕ್ಕೆ ಇನ್ಕ್ರೀಸಿಂಗ್ ದ ವಾಲ್ಯೂಮ್ ಅನ್ನೋ ಅರ್ಥವನ್ನ ಕೊಡುತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಎಕ್ಸಾಂಪಲ್, ಹಿ ಟರ್ನ್ಡ್ ಅಪ್ ಎಟ್ ದ ಪಾರ್ಟಿ ಅನ್ಇನ್ವೈಟೆಡ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ ಅಂತ, ಆಹ್ವಾನ ಇಲ್ಲದೆ ಅವರು ಅನಿರೀಕ್ಷಿತವಾಗಿ ಪಾರ್ಟಿಗೆ ಬಂದರು ಅನ್ನೋ ಅರ್ಥವನ್ನ ಇಲ್ಲಿ ಟರ್ನ್ ಅಪ್ ಅನ್ನೋ ಶಬ್ದ ಕೊಡುತ್ತೆ. ಅದೇ ರೀತಿಯಲ್ಲಿ ಮೂರನೇ ಉದಾಹರಣೆ, ಐ ಕಾಂಟ್ ಫೈಂಡ್ ಮೈ ಕೀಸ್ ಬಟ್ ಐ ಆಮ್ ಶ್ಯೂರ್ ದೇ ವಿಲ್ ಟರ್ನ್ ಅಪ್ ಇವೆಂಚುಯಲಿ. ಇಲ್ಲಿ ಮತ್ತೆ ಟರ್ನ್ ಅಪ್ ಅಂದ್ರೆ ನನ್ನ ಕೀಗಳು ಕಾಣಿಸ್ತಾ ಇಲ್ಲ, ಮುಂದೆ ನಿಧಾನವಾಗಿ ನನಗದು ಕಾಣಿಸಬಹುದು ಅಥವಾ ಕಂಡು ಹಿಡಿಬಹುದು ಅನ್ನೋ ಅರ್ಥವನ್ನ ಇದು ಮೂರನೇ ವಾಕ್ಯ ಕೊಡುತ್ತೆ. ಸೊ ಬೇಸಿಕಲಿ ಟರ್ನ್ ಅಪ್ is one phrasal verb and depending on the situation it gives us three different meanings. Turn is basically a verb and up is a preposition. When we put together it turns to be a phrasal verb. Now another common phrasal verb is put off. Put off ಅನ್ನೋದು ಇನ್ನೊಂದು ಉದಾಹರಣೆ phrasal verb ಗೆ.
ಅದರ ಅರ್ಥ ಮುಂದೂಡುವುದು ಅನ್ನೋ ಅರ್ಥವನ್ನ ಕೊಡುತ್ತೆ. ಪೋಸ್ಟ್ಪೋನ್ ಅಥವಾ ಮುಂದೂಡುವುದು ಅನ್ನೋ ಅರ್ಥವನ್ನ ಪುಟ್ ಆಫ್ ಅನ್ನೋ ಫ್ರೇಸಲ್ ವರ್ಬ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ವಿ ಡಿಸೈಡೆಡ್ ಟು ಪುಟ್ ಆಫ್ ದ ಮೀಟಿಂಗ್ ಅಂಟಿಲ್ ನೆಕ್ಸ್ಟ್ ವೀಕ್. ಮುಂದಿನ ವಾರದವರೆಗೆ ನಮ್ಮ ಮೀಟಿಂಗ್ ಅನ್ನ ಮುಂದೂಡಲಾಗಿದೆ ಅಂತ ಅರ್ಥವನ್ನ ಪುಟ್ ಆಫ್ ಕೊಡುತ್ತೆ. ಅನದರ್ ಎಕ್ಸಾಂಪಲ್, ಐ ಕೀಪ್ ಪುಟ್ಟಿಂಗ್ ಆಫ್ ಕ್ಲೀನಿಂಗ್ ಮೈ ರೂಮ್. ನನ್ನ ರೂಮ್ ಅನ್ನ ನಾನು ಕ್ಲೀನ್ ಮಾಡಬೇಕಿತ್ತು, ಆದ್ರೆ ಪ್ರತಿ ಬಾರಿಯೂ ನಾನು ಮುಂದೆ ಮಾಡುವ ಹಾಗೆ ಮುಂದೂಡ್ತಾ ಇದ್ದೇನೆ ಆ ಕೆಲಸವನ್ನ. ಇನ್ ಸಚ್ ಸಿಚುವೇಶನ್ಸ್ ವಿ ಯೂಸ್ ದ ಫ್ರೇಸಲ್ ವರ್ಬ್ ಪುಟ್ ಆಫ್. Another common phrasal verb is get over. Get over ಅನ್ನೋದಕ್ಕೆ ಚೇತರಿಸಿಕೊಳ್ಳೋದು ಅನ್ನೋ ಅರ್ಥವನ್ನ ಅದು ಕೊಡುತ್ತೆ. ಅದು ಯಾವುದೇ ರೀತಿಯ ಅನಾರೋಗ್ಯದಿಂದ ಚೇತರಿಸಿಕೊಳ್ಳೋದಿರ್ಬೋದು, ರಿಕವರಿಂಗ್ ಫ್ರಮ್ ಆನ್ ಇಲ್ನೆಸ್, ಆರ್ ಇಟ್ ಕ್ಯಾನ್ ಆಲ್ಸೋ ಮೀನ್ ಸಮ್ ರಿಕವರಿಂಗ್ ಫ್ರಮ್ ಆನ್ ಇಮೋಷನಲ್ ಟ್ರಾಮಾ. ಅಂದ್ರೆ ಒಂದು ಭಾವನಾತ್ಮಕವಾದಂತಹ ಆಘಾತದಿಂದ ಚೇತರಿಸಿಕೊಳ್ಬಹುದು. ಯಾರಾದ್ರೂ ಇವಾಗ ಫ್ಯಾಮಿಲಿಯಲ್ಲಿ ತೀರಿಕೊಂಡಿದ್ರೆ ಅಂತ ಸಂದರ್ಭಗಳಲ್ಲಿ ಅದರಿಂದ ಹೊರಬರುವುದಕ್ಕೆ ನಾವು ಗೆಟ್ ಓವರ್ ಅನ್ನೋ ಅರ್ಥವನ್ನ ಫ್ರೇಸಲ್ ವರ್ಬ್ ಅನ್ನ ಉಪಯೋಗಿಸ್ತೇವೆ. ಉದಾಹರಣೆಗೆ, ಇಟ್ ಟುಕ್ ಮೀ ಅ ಫ್ಯೂ ಡೇಸ್ ಟು ಗೆಟ್ ಓವರ್ ದ ಫ್ಲೂ. ನನಗೆ ಜ್ವರದಿಂದ ಹೊರಬರಲು ಕೆಲವು ದಿನಗಳು ಬೇಕಾಯಿತು. ಇಲ್ಲಿ ಗೆಟ್ ಓವರ್ ಅನ್ನೋದನ್ನ ಅನಾರೋಗ್ಯದಿಂದ ಚೇತರಿಸಿಕೊಳ್ಳೋದು ಅನ್ನೋ ಅರ್ಥಕ್ಕೆ ಉಪಯೋಗಿಸಿದ್ದೇವೆ. ಅನದರ್ ಎಕ್ಸಾಂಪಲ್ ಇಸ್, ಇಟ್ ಹಸ್ ಬೀನ್ ಹಾರ್ಡ್ ಟು ಗೆಟ್ ಓವರ್ ದ ಬ್ರೇಕಪ್. ಅಂದ್ರೆ ಇದು ಭಾವನಾತ್ಮಕವಾದಂತಹ ಆಘಾತ, ಅದರಿಂದ ಚೇತರಿಸಿಕೊಳ್ಳೋ ಅರ್ಥವನ್ನ ಕೊಡುತ್ತೆ. ರಿಕವರಿಂಗ್ ಫ್ರಮ್ ಇಮೋಷನಲ್ ಟ್ರಾಮಾ ಅಂದ್ರೆ ವಿಘಟನೆ ಅಂದ್ರೆ ಈಗ ಬ್ರೇಕಪ್, ಒಂದು ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ಬ್ರೇಕಪ್ ಆದಾಗ ಅದರಿಂದ ಬರೋದಕ್ಕೆ ವಿ ಯೂಸ್ ದ ವರ್ಡ್ ಫ್ರೇಸಲ್ ವರ್ಬ್ ಹಿಯರ್ ಆಸ್ ಗೆಟ್ ಓವರ್. ಇದೇ ಎರಡು ವರ್ಬ್ ಮತ್ತೆ ಪ್ರಿಪೊಸಿಷನ್ ಗಳ ಕಾಂಬಿನೇಷನ್ ಇಂದ ಗೆಟ್ ಓವರ್ ಅನ್ನ ಗಾಟ್ ಓವರ್ ಅಂದ್ರೆ ಇನ್ನೂ ಒಂದು ಅರ್ಥವನ್ನ ಅದು ಕೊಡುತ್ತೆ. ಉದಾಹರಣೆಗೆ, ಮುಗ್ದೋಯ್ತು ಅನ್ನೋ ಅರ್ಥ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ 50 ಚಾಕ್ಲೇಟ್ಸ್ ಇನ್ ಮೈ ಬ್ಯಾಗ್, ಆಲ್ ಗಾಟ್ ಓವರ್. ನನ್ನ ಬಳಿ 50 ಚಾಕ್ಲೇಟ್ಗಳಿತ್ತು, ಎಲ್ಲವೂ ಮುಗಿದು ಹೋಯ್ತು ಅನ್ನೋ ಅರ್ಥಕ್ಕೆ ವಿ ಯೂಸ್ ದ ಫ್ರೇಸಲ್ ವರ್ಬ್ ಗಾಟ್ ಓವರ್. ಸೊ ಗೆಟ್ ಓವರ್ ಅಂಡ್ ಗಾಟ್ ಓವರ್, ಆಲ್ ದೀಸ್ ಆರ್ ಫ್ರೇಸಲ್ ವರ್ಬ್ಸ್. ನೆಕ್ಸ್ಟ್ ಕಾಮನ್ ಒನ್ ಇಸ್ ಬ್ರಿಂಗ್ ಅಪ್. ಬ್ರಿಂಗ್ ಅಪ್ ಅನ್ನೋದಕ್ಕೆ ಬ್ರಿಂಗ್ ಅಂದ್ರೆ ತರುವುದು ಅನ್ನೋ ಅರ್ಥ, ಅಪ್ ಅಂದ್ರೆ ಮೇಲೆ ಅಂತ, ಮೇಲೆ ತರುವುದು ಅಂತ ಅರ್ಥ ಅಲ್ಲ. ಬ್ರಿಂಗ್ ಅಪ್ ಅಂದ್ರೆ ಬೆಳೆಸುವುದು ಅನ್ನೋ ಅರ್ಥವನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಹಿ ಬ್ರಾಟ್ ಅಪ್ ದಿ ಐಡಿಯಾ ಆಫ್ ಟೇಕಿಂಗ್ ಅ ವೆಕೇಶನ್ ಟುಗೆದರ್. ಅಥವಾ ಮುಂದೆ ತಂದಿದ್ದೇನೆ ಅನ್ನೋ ಅರ್ಥವನ್ನು ಇಲ್ಲಿ ಕೊಡುತ್ತೆ ಇದು ಈ ಸಂದರ್ಭದಲ್ಲಿ. ಹಿ ಬ್ರಾಟ್ ಅಪ್ ದ ಐಡಿಯಾ ಆಫ್ ಟೇಕಿಂಗ್ ವೆಕೇಶನ್ ಅಂದ್ರೆ ರಜೆ ತೆಗೆದುಕೊಳ್ಳುವ ಕಲ್ಪನೆಯನ್ನ ಅವರು ತಂದಿದ್ದಾರೆ ಅಂತ. ಅಂದ್ರೆ ಒಂದು ಚರ್ಚೆಗಾಗಿ ಮೇಲೆತ್ತಿದಂತಹ ವಿಷಯ ಅನ್ನೋದನ್ನ ತೋರಿಸೋದಕ್ಕೆ ವಿ ಯೂಸ್ ದ ಫ್ರೇಸಲ್ ವರ್ಬ್ ಬ್ರಾಟ್ ಅಪ್. ಅನದರ್ ಎಕ್ಸಾಂಪಲ್ ಹಿಯರ್ ಇಸ್, ಶಿ ಇಸ್ ಆಲ್ವೇಸ್ ಬ್ರಿಂಗಿಂಗ್ ಅಪ್ ಥಿಂಗ್ಸ್ ಫ್ರಮ್ ಪಾಸ್ಟ್. ಪ್ರತಿ ಬಾರಿಯೂ ಹಿಂದಿನ ವಿಷಯಗಳನ್ನ ಅವಳು ಮುಂದೆ ತರ್ತಾಳೆ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಫ್ರೇಸಲ್ ವರ್ಬ್ ಬ್ರಿಂಗ್ ಅಪ್. ಅನದರ್ ವೇ ಆಫ್ ಯೂಸಿಂಗ್ ಇಟ್ ಇಸ್, ಐ ವಾಸ್ ಬ್ರಾಟ್ ಅಪ್ ಬೈ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ನನ್ನನ್ನ ನನ್ನ ಅಜ್ಜ ಅಜ್ಜಿ ಅವರು ಬೆಳೆಸಿದ್ದಾರೆ ಅನ್ನೋ ಅರ್ಥವನ್ನ ಕೊಡೋದಕ್ಕೆ ವಿ ಯೂಸ್ ದ ವರ್ಡ್ ಬ್ರಿಂಗ್ ಅಪ್ ಅಥವಾ ಬ್ರಾಟ್ ಅಪ್ ಪಾಸ್ಟ್ ಟೆನ್ಸ್. ದ ನೆಕ್ಸ್ಟ್ ಫ್ರೇಸಲ್ ವರ್ಬ್ ಇಸ್ ಬ್ರೇಕ್ ಡೌನ್. ಬ್ರೇಕ್ ಡೌನ್ ಅಂದ್ರೆ ಯಾವ್ದಾದ್ರು ಕೆಲಸ ಮಾಡೋದನ್ನ ಅದು ನಿಲ್ಲಿಸಿತ್ತು ಅಂತ ಅಥವಾ ಸ್ಥಗಿತಗೊಂಡಿತ್ತು. ಇಟ್ ಸ್ಟಾಪ್ಡ್ ವರ್ಕಿಂಗ್ ಪ್ರಾಪರ್ಲಿ ಅನ್ನೋ ಅರ್ಥವನ್ನ. ಇಟ್ ಕ್ಯಾನ್ ಬಿ ಬೋತ್ ಇಮೋಷನಲ್ ಬ್ರೇಕ್ ಡೌನ್ ಆಗಿರ್ಬೋದು, ಭಾವನಾತ್ಮಕವಾಗಿ ನಿಂತು ಹೋಗಿದೆ ಅಂತಾನೂ ಇರ್ಬೋದು, ಅಥವಾ ಯಾವ್ದಾದ್ರು ಕೆಲಸ ನಡೀತಾ ಇರೋದು ನಿಂತು ಹೋಗಿದೆ ಅಂತ ತೋರಿಸೋದಕ್ಕೆ ವಿ ಯೂಸ್ ದ ಫ್ರೇಸಲ್ ವರ್ಬ್ ಬ್ರೇಕ್ ಡೌನ್. ಫಾರ್ ಎಕ್ಸಾಂಪಲ್, ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ವೇ ಟು ವರ್ಕ್. ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ದಾರಿಯಲ್ಲಿ ನನ್ನ ಕಾರು ಕೆಟ್ಟು ನಿಂತಿತ್ತು, ಕೆಲಸ ಮಾಡೋದನ್ನ ನಿಲ್ಲಿಸಿದೆ ಅನ್ನೋ ಅರ್ಥವನ್ನ ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ಒನ್, ಹಿ ಬ್ರೋಕ್ ಡೌನ್ ಇನ್ ಟಿಯರ್ಸ್ ವೆನ್ ಹಿ ಹರ್ಡ್ ದ ನ್ಯೂಸ್. ಅವನಿಗೆ ಸುದ್ದಿ ಕೇಳಿದಾಗ ಅವನು ಕಣ್ಣೀರನ್ನ ಸುರಿಸುತ್ತಾ ಆಘಾತಗೊಂಡನು ಅನ್ನೋ ಅರ್ಥವನ್ನ ಇಲ್ಲಿ ಕೊಡುತ್ತೆ. ಇದು ಬ್ರೇಕ್ ಡೌನ್ ಅಂದ್ರೆ ಆಘಾತಗೊಂಡನು ಅನ್ನೋ ಅರ್ಥವನ್ನ ಕೊಡುತ್ತೆ. Those were some of the very commonly used phrasal verbs in English language. ಇಂಗ್ಲಿಷ್ ನಲ್ಲಿ ಬರುವಂತಹ ಎಲ್ಲಾ ಫ್ರೇಸಲ್ ವರ್ಬ್ ಗಳನ್ನ ಒಂದು ತರಗತಿಯಲ್ಲಿ ಕವರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. There are many more phrasal verbs in English language. So let us now move on to some of the exercises for a better understanding. Here we need to choose the correct phrasal verb to fill in the blanks. ಬಿಟ್ಟ ಸ್ಥಳದಲ್ಲಿ ತುಂಬಿಸೋದಕ್ಕೆ ಸರಿಯಾದ ಫ್ರೇಸಲ್ ವರ್ಬ್ ಗಳನ್ನ ನಾವಿಲ್ಲಿ ಚೂಸ್ ಮಾಡಬೇಕು. ಪ್ರತಿ ಆಪ್ಷನ್ ನಲ್ಲಿ ಒಂದು ವರ್ಬಿನ ಜೊತೆಗೆ ಬರುವಂತಹ ಡಿಫರೆಂಟ್ ಪ್ರಿಪೊಸಿಷನಲ್ ಕಾಂಬಿನೇಷನ್ಸ್ ಆರ್ ಗಿವನ್. ಬೇರೆ ಬೇರೆ ರೀತಿಯ ಪ್ರಿಪೊಸಿಷನ್ ಗಳನ್ನ ಕಾಂಬಿನೇಷನ್ ಆಗಿ ಒಂದು ವರ್ಬಿನ ಜೊತೆ, ಕ್ರಿಯಾಪದದ ಜೊತೆಗೆ ಕೊಡಲಾಗಿದೆ. ಸರಿಯಾದ ಫ್ರೇಸಲ್ ವರ್ಬ್ ಕಾಂಬಿನೇಷನ್ ಅನ್ನ ಅರ್ಥಪೂರ್ಣವಾಗಿ ನಾವು ಈ ವಾಕ್ಯದಲ್ಲಿ ಚೂಸ್ ಮಾಡಬೇಕು. The first sentence is, our car dash on the way to Delhi last month.
ಡೆಲ್ಲಿಗೆ ಹೋಗ್ತಾ ಇದ್ದ ಸಮಯದಲ್ಲಿ ಕಳೆದ ತಿಂಗಳು ನಮ್ಮ ಕಾರು ದಾರಿ ಮಧ್ಯದಲ್ಲಿ ಕೆಟ್ಟು ನಿಂತಿತ್ತು ಅನ್ನೋ ಅರ್ಥವನ್ನ ಕೊಡ್ಬೇಕು. ಈಗಾಗಲೇ ಹೇಳಿದಾಗೆ ಕೆಟ್ಟು ನಿಂತಿದೆ ಅನ್ನೋದಕ್ಕೆ ನಾವು ಉಪಯೋಗಿಸುವ ಶಬ್ದ ಬ್ರೇಕ್ ಡೌನ್ ಅಥವಾ ಬ್ರೋಕ್ ಡೌನ್ ಅನ್ನೋದನ್ನ ಕೆಟ್ಟು ನಿಲ್ಲೋದಕ್ಕೆ ಉಪಯೋಗಿಸ್ತೇವೆ. Therefore, the other three options broke out, broke off, broke away ಇದೆಲ್ಲ ತಪ್ಪು ಆಪ್ಷನ್ಗಳು. ಅದಕ್ಕೂ ಅರ್ಥ ಇದೆ, ಆದ್ರೆ ಈ ಸಂದರ್ಭದಲ್ಲಿ ಅದು ಸೂಟ್ ಆಗಲ್ಲ. ಉದಾಹರಣೆಗೆ ಬ್ರೋಕ್ ಔಟ್ ಅನ್ನೋ ಫ್ರೇಸಲ್ ವರ್ಬ್ ಅನ್ನ ಫೈರ್ ಬ್ರೋಕ್ ಔಟ್ ಅಂತ ಹೇಳ್ತೇವೆ. ಒಂದು ಬೆಂಕಿ ಹೊತ್ತಿಕೊಂಡಿತ್ತು ಅನ್ನೋದಕ್ಕೆ ಫೈರ್ ಬ್ರೋಕ್ ಔಟ್, ಕಾಡ್ಗಿಚ್ಚು ಹೊತ್ತಿಕೊಂಡಿತ್ತು ಒಂದು ಕಾಡಿನಲ್ಲಿ ಅನ್ನೋದಕ್ಕೆ ವಿ ಸೇ ಬ್ರೋಕ್ ಔಟ್. ಅಥವಾ ಬ್ರೋಕ್ ಆಫ್, ಬ್ರೋಕ್ ಅವೇ ಇಂಥ ಫ್ರೇಸಲ್ ವರ್ಬ್ ಗಳನ್ನ ತಪ್ಪಿಸಿಕೊಂಡು ಹೋಯಿತು ಅನ್ನೋ ಸಂದರ್ಭಗಳಲ್ಲಿ ಉಪಯೋಗಿಸಬಹುದು. ಸೊ ದ ರೈಟ್ ಫ್ರೇಸಲ್ ವರ್ಬ್ ಹಿಯರ್ ಕೆಟ್ಟು ನಿಂತಿದೆ ಅನ್ನೋದಕ್ಕೆ ಉಪಯೋಗಿಸೋದು ಕಾರ್ ಬ್ರೋಕ್ ಡೌನ್ ಆನ್ ದ ವೇ ಟು ಡೆಲ್ಲಿ ಲಾಸ್ಟ್ ಮಂತ್. Now the second one is she had to dash the meeting since she had an urgent matter to attend to. ಅವಳು ಮೀಟಿಂಗ್ ಅನ್ನ ಅರ್ಧದಲ್ಲಿ ನಿಲ್ಲಿಸಬೇಕಾಯಿತು ಅಂತ ಅರ್ಥ. ಅರ್ಜೆಂಟ್ ಯಾವುದೋ ವಿಷಯ ಬಂದಿದ್ರಿಂದ ಅವಳು ಮೀಟಿಂಗ್ ಅನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಯ್ತು ಅಥವಾ ಮೀಟಿಂಗ್ ಅರೇಂಜ್ ಮಾಡಿರೋದನ್ನ ನಿಲ್ಲಿಸಬೇಕಾಯ್ತು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಯ್ತು ಅನ್ನೋ ಅರ್ಥ ಕೊಡ್ಬೇಕಾದ್ರಿಂದ ವಿ ಹ್ಯಾವ್ ಟು ಸೇ ಶಿ ಹ್ಯಾಡ್ ಟು ಕಾಲ್ ಆಫ್ ದ ಮೀಟಿಂಗ್ ಸಿನ್ಸ್ ಶಿ ಹ್ಯಾಡ್ ಅನ್ ಅರ್ಜೆಂಟ್ ಮ್ಯಾಟರ್ ಟು ಅಟೆಂಡ್ ಟು. ಕಾಲ್ ಆಫ್ ಅಂದ್ರೆ ಕ್ಯಾನ್ಸಲ್ ಮಾಡೋದು ಅನ್ನೋ ಅರ್ಥವನ್ನು ಕೊಡುತ್ತೆ. ದ ಥರ್ಡ್ ಒನ್ ಇಸ್ ಕ್ಯಾನ್ ಯು ಡ್ಯಾಶ್ ದ ವಾಲ್ಯೂಮ್ ಆನ್ ದ ರೇಡಿಯೋ ಪ್ಲೀಸ್. ಈಗಾಗಲೇ ನಾವು ಇದನ್ನ ಉಪಯೋಗಿಸಿದ್ದೇವೆ. ಇಟ್ಸ್ ಡಿಸ್ಟರ್ಬಿಂಗ್ ಮೈ ಸ್ಟಡಿ, ನನಗೆ ಡಿಸ್ಟರ್ಬ್ ಆಗ್ತಾ ಇರೋದ್ರಿಂದ ರೇಡಿಯೋದ ವಾಲ್ಯೂಮ್ ಅನ್ನ ತಗ್ಗಿಸಬೇಕಾಗಿದೆ. ಸೊ ವಿ ಯೂಸ್ ದ ಫ್ರೇಸಲ್ ವರ್ಬ್ ಹಿಯರ್ ಆಸ್ ಟರ್ನ್ ಡೌನ್ ದ ವಾಲ್ಯೂಮ್ ಆಫ್ ದ ರೇಡಿಯೋ. ಆಗಾಗಲೇ ನಾವು ಡಿಸ್ಕಸ್ ಮಾಡಿದಾಗ ಟರ್ನ್ ಅಪ್ ದ ವಾಲ್ಯೂಮ್ ಅನ್ನ ಉಪಯೋಗಿಸಿದ್ದೇವೆ, ಹೆಚ್ಚು ಮಾಡೋದು. ವಾಲ್ಯೂಮ್ ಅನ್ನ ಹೆಚ್ಚು ಮಾಡೋದಕ್ಕೆ ವಿ ಸೇ ಟರ್ನ್ ಅಪ್. ಇವಾಗ ವಾಲ್ಯೂಮ್ ಅನ್ನ ಕಡಿಮೆ ಮಾಡೋದಕ್ಕೆ ವಿ ಸೇ ಟರ್ನ್ ಡೌನ್ ದ ವಾಲ್ಯೂಮ್ ಆಫ್ ದ ರೇಡಿಯೋ ಪ್ಲೀಸ್. Now the fourth one is he dash after her sick father for an entire year. ಒಂದು ವರ್ಷ ಕಾಲ ಅವನು ಅವಳ ಆರೋಗ್ಯ ಸರಿ ಇಲ್ಲದ ತಂದೆಯನ್ನ ನೋಡಿಕೊಂಡಿದ್ದಾನೆ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ನೋಡಿಕೊಳ್ಳೋದು ಅಥವಾ ಟೇಕಿಂಗ್ ಕೇರ್ ಆಫ್ ಅನ್ನೋ ಅರ್ಥವನ್ನ ಕೊಡೋದು ಇಲ್ಲಿ ಲುಕ್ಡ್ ಆಫ್ಟರ್ ಅನ್ನೋ ಶಬ್ದ. ಆದ್ರಿಂದ ಹಿಯರ್ ಕರೆಕ್ಟ್ ಆನ್ಸರ್ ಇಸ್ he looked after her sick father for an entire year. Answer is A, looked after. Now the fifth one is the tickets dash even before the match started. ಮ್ಯಾಚ್ ಪ್ರಾರಂಭವಾಗುವ ಮೊದಲೇ ಎಲ್ಲಾ ಟಿಕೆಟ್ಗಳು ಈಗಾಗಲೇ ಮಾರಾಟವಾಗಿ ಹೋಗಿತ್ತು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಸೊ ಈಗಾಗಲೇ ಮಾರಾಟವಾಗಿ ಹೋಗಿತ್ತು ಅನ್ನೋದಕ್ಕೆ ನಾವು ಸೋಲ್ಡ್ ಔಟ್ ಅನ್ನೋ ಶಬ್ದವನ್ನ ಉಪಯೋಗಿಸ್ತೇವೆ. ಸೋಲ್ಡ್ ಔಟ್ ಅಂದ್ರೆ ದೇರ್ ಆರ್ ನೋ ಮೋರ್ ಟಿಕೆಟ್ಸ್ ಲೆಫ್ಟ್, ಅಂದ್ರೆ ಔಟ್ ಆಫ್ ಸ್ಟಾಕ್ ಆಗಿತ್ತು, ಇವಾಗಲೇ ಎಲ್ಲಾ ಟಿಕೆಟ್ಗಳು ಮಾರಾಟವಾಗಿ ಆಗಿತ್ತು. ಸೊ ಇಟ್ ಈಸ್ ಸೋಲ್ಡ್ ಔಟ್. ಸಿಕ್ಸ್ತ್ ಒನ್ ಇಸ್ ಐ ನೀಡ್ ಟು ಡ್ಯಾಶ್ ಸಮ್ ಮನಿ ಟು ಪೇ ಫಾರ್ ದ ರೆಂಟ್. ಬಾಡಿಗೆ ಕಟ್ಟೋದಕ್ಕೆ ಸಾಕಷ್ಟು ಹಣ ಇಲ್ಲದಿದ್ದಾಗ ನಾನು ಸಾಧ್ಯವಾದಷ್ಟರ ಮಟ್ಟಿಗೆ ಎಲ್ಲಾ ಹಣವನ್ನು ಹೊಂದಿಸಿಕೊಂಡೆ ಅನ್ನೋ ಅರ್ಥವನ್ನು ಕೊಡಬೇಕು. ಸೊ ವಿ ಯೂಸ್ ದ ವರ್ಡ್ ಸ್ಕ್ರೇಪ್ ಅಪ್. ಐ ನೀಡ್ ಟು ಸ್ಕ್ರೇಪ್ ಅಪ್ ಸಮ್ ಮನಿ ಫಾರ್ ದ ರೆಂಟ್ ಅಂದ್ರೆ ಐ ನೀಡ್ ಟು ಕಲೆಕ್ಟ್ ಟುಗೆದರ್ ವಿತ್ ಗ್ರೇಟ್ ಡಿಫಿಕಲ್ಟಿ, ಐ ನೀಡ್ ಟು ಕಲೆಕ್ಟ್ ಟುಗೆದರ್ ಸಮ್ ಮನಿ ಟು ಪೇ ದ ರೆಂಟ್ ಅನ್ನೋ ಅರ್ಥವನ್ನ ಕೊಡುತ್ತೆ. Seventh one is after the journey she felt sick in the stomach and dash all she ate. ಪ್ರಯಾಣದ ನಂತರ ಅವಳಿಗೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇತ್ತು. ಸೊ ಅದರಿಂದ ಕೊನೆಗೆ ಅವಳು ತಿಂದದೆಲ್ಲವನ್ನು ವಾಂತಿ ಮಾಡಿಕೊಂಡ್ಲು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಸೊ ವಾಂತಿ ಅಥವಾ ವಾಮಿಟ್ ಅನ್ನೋದಕ್ಕೆ ಥ್ರೋ ಅಪ್ ಅನ್ನೋ ಅರ್ಥವನ್ನ ಕೊಡ್ಬೇಕು. ಥ್ರೋ ಅಪ್ ಅನ್ನೋದು ಆಕ್ಚುಯಲ್ ಫ್ರೇಸಲ್ ವರ್ಬ್. ಥ್ರೂ ಅಪ್, ಪಾಸ್ಟ್ ಟೆನ್ಸ್ ಇಸ್ ಥ್ರೂ ಅಪ್. Now the eighth one, he dash his family's business after his father passed away. ಅವನ ತಂದೆ ತೀರಿಕೊಂಡ ನಂತರ ಅವನು ಅವನ ಫ್ಯಾಮಿಲಿಯ ಬಿಸ್ನೆಸ್ ಅನ್ನ ಮುಂದೆ ತೆಗೆದುಕೊಂಡ, ಆ ಜವಾಬ್ದಾರಿಯನ್ನ ಅವನು ಹೊತ್ತುಕೊಂಡ ಅನ್ನೋ ಅರ್ಥವನ್ನ ಕೊಡ್ಬೇಕು. ಜವಾಬ್ದಾರಿ ಹೊತ್ತುಕೊಳ್ಳೋದು ಅಥವಾ ಟೇಕಿಂಗ್ ಚಾರ್ಜ್ ಅನ್ನೋದಕ್ಕೆ ವಿ ಸೇ ದ ವರ್ಡ್ ಟುಕ್ ಓವರ್. ಒಬ್ಬರ ನಂತರ ಆ ಜವಾಬ್ದಾರಿಯನ್ನ ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾವು ಟುಕ್ ಓವರ್ ಅಂತ ಕರಿತೇವೆ. Now the ninth one is I have to dash his jacket, it's too hot to wear it now. ಬಹಳ ಸೆಕೆ ಆಗ್ತಾ ಇದ್ದ ಕಾರಣ ನಾನು ಹಾಕೊಂಡಿರುವ ಈ ಜಾಕೆಟ್ ಅನ್ನ ತೆಗಿಬೇಕು ಅಂತ. ದಿಸ್ ಜಾಕೆಟ್ ನೀಡ್ಸ್ ಟು ಬಿ ರಿಮೂವ್ಡ್ ಅನ್ನೋ ಅರ್ಥವನ್ನ ಕೊಡ್ಬೇಕು. ಸೊ ವಿ ಸೇ ಟೇಕ್ ಆಫ್ ದಿಸ್ ಜಾಕೆಟ್. ಟೇಕ್ ಆಫ್ ಅಂದ್ರೆ ತೆಗಿಯೋದು ಅನ್ನೋ ಅರ್ಥ, ರಿಮೂವಿಂಗ್ ಅನ್ನೋ ಅರ್ಥವನ್ನ ಕೊಡುತ್ತೆ. 10th one, the audience had to wait since the chief guest didn't dash on time.
ಮುಖ್ಯ ಅತಿಥಿಯವರು ಇನ್ನು ಬಾರದಿರುವ ಕಾರಣ ಆಡಿಯನ್ಸ್ ಇನ್ನು ಕಾಯಬೇಕಾಗಿತ್ತು ಅನ್ನೋ ಅರ್ಥವನ್ನು ಕೊಡ್ಬೇಕು. ಇನ್ನು ಬಂದಿಲ್ಲ ಅನ್ನೋದಕ್ಕೆ ದೆನ್ ಶೋ ಅಪ್ ಅಂತ ಕರಿತೇವೆ. He still did not show up on time, so audience had to wait. Show up is the phrasal verb here. So these are some of the commonly used prepositions. Through exercises we have explained. Let us now move on to previous year questions. The first one is, as a sales manager, it is your duty to dash the prices to improve the business. ಅಂದ್ರೆ ಸೇಲ್ಸ್ ಮ್ಯಾನೇಜರ್ ಆಗಿ ನಿಮ್ಮ ಕರ್ತವ್ಯ ಏನಂದ್ರೆ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ಮೇಲೆ ತರೋದಕ್ಕೋಸ್ಕರ ಬೆಲೆಯನ್ನ, ಪ್ರೈಸಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಅದರ ಅರ್ಥ. ಸೊ ಬ್ರಿಂಗ್ ಡೌನ್ ದ ವ್ಯಾಲ್ಯೂ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಹಿಯರ್. ಬ್ರಿಂಗ್ ಡೌನ್ ದ ಪ್ರೈಸಸ್ ಟು ಇಂಪ್ರೂವ್ ದ ಬಿಸ್ನೆಸ್. ಬೆಲೆಯನ್ನ ಕಡಿಮೆಗೊಳಿಸೋದು ಅನ್ನೋ ಅರ್ಥವನ್ನ ಕೊಡುತ್ತೆ. Second one is, the doctor said that the patient was a dash. Patient, ರೋಗಿಯು ಪ್ರಾಣಾಪಾಯದಿಂದ ಹೊರಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು. ಪ್ರಾಣಾಪಾಯದಿಂದ ಹೊರಗಿದ್ದಾರೆ ಅನ್ನೋದಕ್ಕೆ ಔಟ್ ಆಫ್ ಡೇಂಜರ್ ಅಂತ ಕರಿತೇವೆ ನಾವು. ಡಾಕ್ಟರ್ ಸೆಡ್ ದಟ್ ದ ಪೇಷಂಟ್ ವಾಸ್ ಔಟ್ ಆಫ್ ಡೇಂಜರ್ ಅಂದ್ರೆ ಪ್ರಾಣಕ್ಕೆ ಯಾವುದೇ ಹಾನಿ ಇಲ್ಲ, ರಿಕವರ್ ಆಗ್ಬಹುದು ಅನ್ನೋ ಅರ್ಥ. ನೆಕ್ಸ್ಟ್ ಒನ್, ಆಲ್ ಆಫ್ ಅಸ್ ಹ್ಯಾವ್ ಟು ಡ್ಯಾಶ್ ಅವರ್ ಸಿನ್ಸ್. ನಾವು ಮಾಡಿದ ಪಾಪಗಳಿಗೆ ನಾವೆಲ್ಲರೂ ಬೆಲೆ ಕಟ್ಟಲೇಬೇಕು, ಬೆಲೆ ತೆರಲೇಬೇಕು ಅನ್ನೋ ಅರ್ಥವನ್ನ ಕೊಡುತ್ತೆ ಇದು. ನೀನ್ ಮಾಡಿದ್ದನ್ನ ನೀನು ಅನುಭವಿಸು ಅನ್ನೋ ರೀತಿಯ ಅರ್ಥ. ಸೊ ಆಲ್ ಆಫ್ ಅಸ್ ಹ್ಯಾವ್ ಟು ಪೇ ಫಾರ್ ಅವರ್ ಸಿನ್ಸ್. ನಾವು ಮಾಡಿದ ಪಾಪಗಳಿಗೆ ನಾವು ಅನುಭವಿಸಬೇಕಾಗುತ್ತೆ ಅನ್ನೋ ಅರ್ಥ. ನೆಕ್ಸ್ಟ್ ಒನ್, ದ ಓಲ್ಡ್ ಬಿಲ್ಡಿಂಗ್ ವಾಸ್ ಡ್ಯಾಶ್ ಬೈ ದ ಬಿಲ್ಡರ್ ಟು ಮೇಕ್ ವೇ ಫಾರ್ ಅ ಸ್ವಾಂಕಿ ಶಾಪಿಂಗ್ ಮಾಲ್. ದೊಡ್ಡದಾದ ಶಾಪಿಂಗ್ ಮಾಲ್ ಕಟ್ಟೋದಕ್ಕೋಸ್ಕರ ಬಿಲ್ಡರ್ಗಳು ಹಳೆ ಬಿಲ್ಡಿಂಗ್ ಅನ್ನ, ಕಟ್ಟಡವನ್ನ ಉರುಳಿಸಿದ್ರು ಅನ್ನೋದಕ್ಕೆ ನಾವು ಉಪಯೋಗಿಸುವ ಫ್ರೇಸಲ್ ವರ್ಬ್ pulled down ಅನ್ನೋದು. The old building was pulled down by the builder to make way. Next one, the High Court dashed the decree of the lower court. ಕೆಳಗಿನ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಹೈಕೋರ್ಟ್ ಬದಿಗಿರಿಸಿದೆ ಅನ್ನೋ ಅರ್ಥ. ಸೊ the High Court set aside the decree of the lower court is the right answer. Next one, the rebels dashed their arms after a fierce battle. The rebels laid down their arms after a fierce battle. Laid down ಅಂದ್ರೆ ದೀರ್ಘವಾದ ಅಥವಾ ಜೋರಾಗಿ ನಡೆದಂತ ಯುದ್ಧದ ನಂತರ ತಮ್ಮ ಆಯುಧಗಳನ್ನ ರೆಬೆಲ್ಗಳು ಕೆಳಗಿಟ್ರು ಅಂತ, ಇಳಿಸಿದ್ರು ಅನ್ನೋ ಅರ್ಥವನ್ನ ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ಒನ್, ದ ಗವರ್ಮೆಂಟ್ ಹ್ಯಾಸ್ ಡ್ಯಾಶ್ ಅನ್ ಇಂಡಿಪೆಂಡೆಂಟ್ ಇನ್ಕ್ವೈರಿ ಇನ್ ಟು ದ ಸ್ಕ್ಯಾಂಡಲ್. ಹಗರಣದ ತನಿಖೆ ನಡೆಸೋದಕ್ಕೋಸ್ಕರ ಸರ್ಕಾರವು ಒಂದು ಇಂಡಿಪೆಂಡೆಂಟ್ ಇನ್ಕ್ವೈರಿಗೆ ಆಜ್ಞೆ ಹೊರಡಿಸಿದೆ ಅಂತ ಅರ್ಥ. ಸೊ ಇಟ್ ಈಸ್ ಕಾಲ್ಡ್ ಫಾರ್ ಆನ್ ಇಂಡಿಪೆಂಡೆಂಟ್ enquiry into the scandal. The next question is, many families had lost their savings during the war and had nothing to dash. ಅಂದ್ರೆ ಇಲ್ಲಿ ಹಲವಾರು ಫ್ಯಾಮಿಲಿಗಳು ತಮ್ಮ ಸೇವಿಂಗ್ಸ್ ಅನ್ನ ಯುದ್ಧದ ಸಂದರ್ಭದಲ್ಲಿ ಕಳೆದುಕೊಂಡು ಅವರಿಗೆ ಬದುಕಲಿಕ್ಕೆ ಬೇರೇನು ಉಳಿದಿರ್ಲಿಲ್ಲ ಅನ್ನೋ ಅರ್ಥ. ಸೊ ದೇ ಹ್ಯಾಡ್ ನಥಿಂಗ್ ಟು ಫಾಲ್ ಬ್ಯಾಕ್ ಆನ್ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಫಾಲ್ ಬ್ಯಾಕ್ ಆನ್ ಅಂದ್ರೆ ರಿಲೈ ಆನ್ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ ಅನ್ನೋ ಅರ್ಥ. Now the next one is, we are determined to dash for our rights. ನಮ್ಮ ಹಕ್ಕುಗಳನ್ನ ಪಡಿತೇವೆ ಅನ್ನೋ ಛಲ ನಮ್ಮಲ್ಲಿದೆ ಅಂತ ಅದರ ಅರ್ಥ. ಸೊ we are determined to stand up for our rights. Answer is stand up. Next one is, the audience was dashed by the speaker's rhetoric on nation building. ಒಂದು ರಾಷ್ಟ್ರವನ್ನ ಕಟ್ಟುವಂತಹ ಭಾಷಣ ಎಷ್ಟು ಚೆನ್ನಾಗಿತ್ತಂದ್ರೆ they got carried away by the speaker's rhetoric ಆನ್ ನೇಷನ್ ಬಿಲ್ಡಿಂಗ್. ಅಂದ್ರೆ ಕ್ಯಾರಿಡ್ ಅವೇ ಅಂದ್ರೆ ಅವ್ರು ತಮ್ಮನ್ನೇ ತಾವು ಮರೆತ್ರು ಅನ್ನೋ ಅರ್ಥ. ನೆಕ್ಸ್ಟ್ ಒನ್, ದ ಹರಿಕೇನ್ ಮ್ಯಾಥ್ಯೂ ಡ್ಯಾಶ್ ಮೆನಿ ಟ್ರೀಸ್, ಹೌಸಸ್ ಅಂಡ್ ಬಿಲ್ಡಿಂಗ್ಸ್ ಇನ್ ದ ವೆಸ್ಟ್ ಇಂಡಿಯನ್ ಐಲ್ಯಾಂಡ್ಸ್ ಕಾಸಿಂಗ್ ಡ್ಯಾಮೇಜ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ಹರಿಕೇನ್ ಮ್ಯಾಥ್ಯೂ ಅನ್ನೋ ಬಿರುಗಾಳಿ ಹಲವಾರು ಮರಗಳನ್ನ ಬಿಲ್ಡಿಂಗ್ಗಳನ್ನ ವೆಸ್ಟ್ ಇಂಡಿಯಾದಲ್ಲಿ, ಪಶ್ಚಿಮ ಭಾರತದ ದ್ವೀಪಗಳಲ್ಲಿ ಕೊಚ್ಚಿಕೊಂಡು ಹೋಯಿತು ಅನ್ನೋ ಅರ್ಥ. ಸೊ ದ ರೈಟ್ ಆನ್ಸರ್ ಇಸ್, ಇಟ್ ಬ್ಲೂ ಡೌನ್ ಮೆನಿ ಟ್ರೀಸ್. ಬ್ಲೂ ಅಪ್ ಅನ್ನೋದು ಕೂಡ ಒಂದು ರೀತಿಯ ಒಂದು ಫ್ರೇಸಲ್ ವರ್ಬ್. ಬ್ಲೂ ಅಪ್ ಅಂದ್ರೆ ಎಕ್ಸ್ಪ್ಲೋಷನ್ ಅನ್ನೋ ಅರ್ಥವನ್ನ ಕೊಡುತ್ತೆ. ಇಲ್ಲಿ ಹಲವಾರು ಮರಗಳು, ಮನೆಗಳು, ಬಿಲ್ಡಿಂಗ್ಗಳು ಕೊಚ್ಚಿಕೊಂಡು ಹೋಗಿರೋದು, ಆದ್ರಿಂದ ಬ್ಲೂ ಡೌನ್. Now the next one, it is a slightly a different kind of a question. Here they have given some underlined phrasal verbs which are used wrongly. ತಪ್ಪಾಗಿ ಉಪಯೋಗಿಸಿದಂತಹ ಫ್ರೇಸಲ್ ವರ್ಬ್ಗಳನ್ನ ಅಂಡರ್ಲೈನ್ ಮಾಡಿ ಕೊಟ್ಟಿದ್ದಾರೆ. ಅದರ ಜಾಗದಲ್ಲಿ ನಾವು ಯಾವ ಸರಿಯಾದ ಫ್ರೇಸಲ್ ವರ್ಬ್ಗಳನ್ನ ಹಾಕಬೇಕು ಅನ್ನೋದು ಇಲ್ಲಿ ಕ್ವೆಶ್ಚನ್. The very first one is, my friend died from cancer yesterday. ನನ್ನ ಗೆಳೆಯ ನಿನ್ನೆ ಕ್ಯಾನ್ಸರ್ ನಿಂದ ತೀರಿಕೊಂಡ ಅನ್ನೋ ಅರ್ಥ. So we cannot say died from,
we have to always say he died of cancer yesterday. Reasoning. So it is died of cancer. Now the next one, the Prime Minister called up the President to discuss the issue. ಇಲ್ಲಿ ಕಾಲ್ಡ್ ಅಪ್ ಅಂತ ಕರೆಯೋದಿಲ್ಲ, ಕಾಲ್ಡ್ ಆನ್, ಇನ್ವೈಟೆಡ್ ಅನ್ನೋದಕ್ಕೆ ವಿ ಸೇ ಕಾಲ್ಡ್ ಆನ್ ದ ಪ್ರೆಸಿಡೆಂಟ್ ಟು ಡಿಸ್ಕಸ್ ದಿ ಇಶ್ಯೂ. ದ ನೆಕ್ಸ್ಟ್ ಕ್ವೆಶ್ಚನ್, ವಿ ಆರ್ ಡಿಟರ್ಮೈನ್ ಟು ಸ್ಟ್ಯಾಂಡ್ ಆನ್ ಫಾರ್ ಅವರ್ ರೈಟ್ಸ್. ಸ್ಟ್ಯಾಂಡ್ ಆನ್ ಅನ್ನೋದು ತಪ್ಪಾಗುತ್ತೆ. ವಿ ಆರ್ ಡಿಟರ್ಮೈನ್ ಟು ಸ್ಟ್ಯಾಂಡ್ ಅಪ್ ಫಾರ್ ಅವರ್ ರೈಟ್ಸ್. ನಮ್ಮ ಹಕ್ಕು ಈಗಾಗಲೇ ಡಿಸ್ಕಸ್ ಮಾಡಿದ ಪ್ರಶ್ನೆ ಇದು. ಇದೇ ರೀತಿಯ ಇನ್ನೊಂದು ಪ್ರಶ್ನೆಯನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಅವರ್ ರೈಟ್ಸ್. ನಮ್ಮ ಹಕ್ಕುಗಳಿಗಾಗಿ ನಾವು ಎದ್ದು ನಿಲ್ತೇವೆ ಅನ್ನೋ ಅರ್ಥ. ದ ಮಿನಿಸ್ಟರ್ ಸೆಡ್ ದಟ್ ಹಿ ವುಡ್ ಲುಕ್ ಅಪ್ ದ ಮ್ಯಾಟರ್. ಮಂತ್ರಿಯವರು ವಿಷಯವನ್ನ ನಾನು ಕೂಲಂಕುಷವಾಗಿ ಪರಿಶೀಲಿಸ್ತೇನೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಸೇ ಲುಕ್ ಇನ್ ಟು ದ ಮ್ಯಾಟರ್. ಪರಿಶೀಲಿಸುವುದು ಅನ್ನೋ ಅರ್ಥಕ್ಕೆ ವಿ ಸೇ ಲುಕ್ ಇನ್ ಟು ದ ಮ್ಯಾಟರ್. ನೆಕ್ಸ್ಟ್ ಒನ್ ಇಸ್ ದ ಸ್ಟೂಡೆಂಟ್ಸ್ ಡಿಸೈಡೆಡ್ ಟು ಕಾಲ್ ಇನ್ ದ ಸ್ಟ್ರೈಕ್. ವಿದ್ಯಾರ್ಥಿಗಳು ಸ್ಟ್ರೈಕ್ ಅನ್ನ ಹಿಂದೆ ಪಡೆದುಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ರು. ಸೊ ಇಟ್ ಈಸ್ ಕ್ಯಾನ್ಸಲಿಂಗ್ ಅನ್ನೋ ಅರ್ಥವನ್ನ ಕೊಡಬೇಕು. ವಿ ಸೇ ಕಾಲ್ ಆಫ್ ದ ಸ್ಟ್ರೈಕ್. ಕ್ಯಾನ್ಸಲಿಂಗ್ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ನೆಕ್ಸ್ಟ್ ಒನ್, ವಿ ನೀಡ್ ಟು ಬ್ರಿಂಗ್ ಇನ್ ದ ಚೇಂಜಸ್ ಇನ್ ಅವರ್ ಎಜುಕೇಶನಲ್ ಸಿಸ್ಟಮ್. ನಮ್ಮ ಇವತ್ತಿನ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿ ನಮಗೆ ಒಂದು ರೀತಿಯಂತಹ ಚೇಂಜ್ ಅನ್ನ ತರಬೇಕು ಅನ್ನೋ ಅರ್ಥ, ಅಥವಾ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಅರ್ಥವನ್ನ ನಾವು ಕೊಡ್ಬೇಕಾಗತ್ತೆ ಇಲ್ಲಿ. ಸೊ ವಿ ಹ್ಯಾವ್ ಟು ಸೇ ಬ್ರಿಂಗ್ ಅಬೌಟ್ ದ ಚೇಂಜಸ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್. ಇಲ್ಲಿ ಬ್ರಿಂಗ್ ಔಟ್ ಅಂದ್ರೆ ಹೊರ ತರೋದು ಅನ್ನೋ ಅರ್ಥವನ್ನ ಕೊಡುತ್ತೆ. ಆದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಟ್ರಾನ್ಸ್ಫಾರ್ಮೇಶನ್, ಎಜುಕೇಶನ್ ಸಿಸ್ಟಮ್ ಅಲ್ಲಿ ತರುವಂತಹ ಟ್ರಾನ್ಸ್ಫಾರ್ಮೇಶನ್. ಸೊ ಬ್ರಿಂಗ್ ಅಬೌಟ್ ದ ಚೇಂಜಸ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್. Now the next one is the old building is being dash and the new structure will come up soon. ಇದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಆನ್ಸರ್ ಇಸ್ pulled down. ಹಳೆ ಕಟ್ಟಡವನ್ನ ಉರುಳಿಸಿ ಹೊಸ ಕಟ್ಟಡವನ್ನ ಕಟ್ಟೋದು. The pilot had been warned by the air traffic control before he dash. ವಿಮಾನವನ್ನ ಹಾರಿಸುವ ಮೊದಲು ಅವರಿಗೆ ವಾರ್ನಿಂಗ್ ಒದಗಿತ್ತು ಅನ್ನೋ ಅರ್ಥ. ಸೊ ವಿಮಾನವನ್ನ ಹಾರಿಸೋದಕ್ಕೆ ವಿ ಆಲ್ವೇಸ್ ಯೂಸ್ ದ ವರ್ಡ್ took off. ಒಂದು ವಿಮಾನ ನೆಲದಿಂದ ಮೇಲಗಡೆ ಹಾರೋದಕ್ಕೆ ವಿ ಸೇ ದ ಏರೋಪ್ಲೇನ್ ಟೇಕ್ಸ್ ಆಫ್. ಟೇಕ್ ಆಫ್ ಅಂತೇವೆ ಇಲ್ಲಿ ಪಾಸ್ಟ್ ಟೆನ್ಸ್ ಫ್ರೇಸಲ್ ವರ್ಬ್. ಸೊ ಟುಕ್ ಆಫ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಈಸ್ ಹಿ ಮಸ್ಟ್ ಡ್ಯಾಶ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಆರ್ಡರ್ ಟು ಇಂಪ್ರೂವ್. ಅವನು ಉದ್ಧಾರ ಆಗ್ಬೇಕಾದ್ರೆ ಅವನ ದುರಾಭ್ಯಾಸಗಳನ್ನ ಅವನು ಬಿಡ್ಲೇಬೇಕು ಅನ್ನೋ ಅರ್ಥ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ. ಸೊ ಹಿ ಮಸ್ಟ್ ಗಿವ್ ಅಪ್ ದ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡೋದು. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಅಕಾರ್ಡಿಂಗ್ ಟು ಮೈ ಎಸ್ಟಿಮೇಷನ್ ಅವರ್ ಸಪ್ಲೈಸ್ ವಿಲ್ ಡ್ಯಾಶ್ ಫಾರ್ ಇನಫ್ ಟೈಮ್. ನನ್ನ ಎಸ್ಟಿಮೇಷನ್ ನನ್ನ ಪ್ರಕಾರ ನಮ್ಮ ಬಳಿ ಇರುವಂತಹ ಸಪ್ಲೈ ಅಥವಾ ರಿಸೋರ್ಸಸ್ ಸಾಕಷ್ಟು ಸಮಯದವರೆಗೆ ಬರಬಹುದು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಗಿವ್ ದ ರೈಟ್ ಆನ್ಸರ್ ಇಸ್ ಹೋಲ್ಡ್ ಔಟ್. Supplies will hold out for enough time. It gives the meaning as we can survive with that. And the next question, the teacher dash an explanation on his conduct. The right answer here is called for an explanation. ಅವನು ಕೆಟ್ಟದಾಗಿ ಯಾವುದೇ ರೀತಿಯ ಬಿಹೇವಿಯರ್ ತೋರಿಸಿದ್ದಕ್ಕೆ ಟೀಚರ್ ಅವನಲ್ಲಿ ಜಸ್ಟಿಫಿಕೇಶನ್ ಕೇಳಿದ್ರು. ಕಾಲ್ಡ್ ಔಟ್ ಫಾರ್ ಎನ್ ಎಕ್ಸ್ಪ್ಲನೇಷನ್. ದ ನೆಕ್ಸ್ಟ್ ಒನ್, ಹೌ ಕ್ಯಾನ್ ಸಮ್ ಒನ್ ಡ್ಯಾಶ್ ಆಫ್ ಹಿಸ್ ಪ್ರಾಮಿಸ್ ಇನ್ ಸಚ್ ಅ ಮ್ಯಾನರ್. ಒಬ್ರು ಈಗಾಗಲೇ ಕೊಟ್ಟ ಅಂತಹ ಪ್ರಾಮಿಸ್ ನಿಂದ ಅವರು ಹೇಗೆ ಹಿಂಪಡೆದುಕೊಳ್ತಾರೆ ಅನ್ನೋ ಅರ್ಥ. ಸೊ ಹೌ ಕ್ಯಾನ್ ಸಮ್ ಒನ್ ಬ್ಯಾಕ್ ಔಟ್. ಬ್ಯಾಕ್ ಔಟ್ ಅಂದ್ರೆ ವಿಡ್ರಾ ಅಥವಾ ಹಿಂಬರುವುದು. ಕೊಟ್ಟ ಪ್ರಾಮಿಸಿನಿಂದ ಹಿಂತೆಗೆಯುವುದಕ್ಕೆ ಬ್ಯಾಕ್ ಔಟ್ ಅನ್ನೋ ಅರ್ಥವನ್ನ ಹೇಳ್ತೇವೆ. Now the next question is, his grandmother cannot dash her past events. So she cannot call up her past events. ಅಂದ್ರೆ she cannot recall. ಅವನ ಅಜ್ಜಿಯು ತಮ್ಮ ಮೊದಲಿನ ನೆನಪುಗಳನ್ನ ನೆನಪಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. She cannot call up her past events. The next one, the politician tried hard to dash bad image. ಪೊಲಿಟಿಷಿಯನ್ಗೆ ಈಗಾಗಲೇ ಕೆಟ್ಟ ಇಮೇಜ್ ಬಂದಾಗಿದೆ, ಅದನ್ನ ಅವರು ಟ್ರೈಂಗ್ ಟು ಗೆಟ್ ರಿಡ್ ಆಫ್. ಇಲ್ಲಿ ಡಬಲ್ ಎಫ್ ಬರಬಾರ್ದು. ಸೊ ಆನ್ಸರ್ ಇಸ್ ದ ಸೆಕೆಂಡ್ ಒನ್, ಗೆಟ್ ರಿಡ್ ಆಫ್. ತನ್ನಿಂದ ಕಳಚಿಕೊಳ್ಳೋದು ಅನ್ನೋ ಅರ್ಥವನ್ನ ಕೊಡುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಹಿ ಡ್ಯಾಶ್ ಟು ಬಿ ಅ ಹ್ಯಾಂಡ್ಸಮ್ ಬಾಯ್ ಆಫ್ಟರ್ ಆಲ್. ಆನ್ಸರ್ ಈಸ್ ಹಿ ಟರ್ನ್ಡ್ ಔಟ್ ಟು ಬಿ ಅ ಹ್ಯಾಂಡ್ಸಮ್ ಬಾಯ್ ಆಫ್ಟರ್ ಆಲ್. ಅವನು ಮೊದಲು ಚಿಕ್ಕವನಿದ್ದಾಗ ಸಣ್ಣ ಹುಡುಗನ ತರ ಇದ್ದ, ಬೆಳೆತಾ ಹೋದಾಗೆ ಒಂದು ಸುಂದರವಾದ ಯುವಕನಾಗಿ ಪರಿವರ್ತನೆಗೊಳ್ತಾ ಇದ್ದಾನೆ ಅನ್ನೋ ಅರ್ಥ. ಸೊ ವಿ ಕಾಲ್ ಇಟ್ ಆಸ್ ಟರ್ನ್ಡ್ ಔಟ್ ಟು ಬಿ ಅ ಹ್ಯಾಂಡ್ಸಮ್ ಬಾಯ್. With this, we are done with the second part of our 8th lesson, phrasal verbs. I hope you have understood. Thank you.